ನಮಸ್ಕಾರ ರೀ ಎಲ್ಲರಿಗೂ ವನಿತಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಖಾರದ ಕಡುಬು ಅಂದರೆ ಖಾರಗಡುಬು ಅಂತೀವಿ ನಾವು. ನಮ್ಮ ಮನೇಲಿ ಇದನ್ನೆಲ್ಲ ಖಾರಗಡುಬು ಅಂತಲೇ ಅನ್ನೋದು. ಇದು ತೊಗರಿಬೇಳೆ ಮತ್ತು ಸೊಪ್ಪು ಬಳಸಿ ಮಾಡುವಂಥದ್ದು. ಇದು ಭಾಳ ಹೆಲ್ದಿಯಾಗೈತೆ ನೋಡಿರಿ. ಇದು ಒಂಥರ ಪಾಸ್ತಾ ತಿಂದಂಗೆ ಅನಿಸ್ತೈತಿ. ಮಕ್ಕಳಿಗೆ ಇದನ್ನು ಪಾಸ್ತಾ ಅಂಥೇಳಿ ಕೊಡ್ಬೋದು ರೀ. ಈ ಥರ ಮಾಡಿಕೊಡೋದ್ರಿಂದ ಯಾವ ಮಕ್ಕಳು ಸೊಪ್ಪು ತಿನ್ನಕ್ಕೆ ಒಲ್ಲೆ ಅಂತವಲ್ರಿ, ಈ ಥರ ಮಾಡಿಕೊಡ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿರಿ. ನಾನಿಲ್ಲಿ 1 ಬೌಲ್ ತೊಗರಿಬೇಳೆ ತೊಗೊಂಡೇನಿ ರೀ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಿಗೆ ಹಾಕೊಂಡ್ರಿ ಇದನ್ನು ಹಾಕ್ತಿದ್ದೀನಿ ನಾನೀಗ. ನೋಡಿರಿ, 1 ಕಪ್ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನಾನು 1.5 ಗ್ಲಾಸ್ ನೀರು ಹಾಕೀನಿ ರೀ. ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಂಡಿದ್ದೀನಿ ರೀ, ಅಂದರೆ ಇದಕ್ಕೆ ಸೊಪ್ಪೆಲ್ಲ ಸೇರಿಸ್ಬೇಕಲ್ರಿ. ಅದಕ್ಕೆ ಮೊದಲಿಗೆ ಸೊಪ್ಪು ಸೇರಿಸಲ್ದೆ ಹಾಗೆ ಕುದಿಸ್ಕೊಂಡ್ಬಿಡ್ತೀನಿ ರೀ. ನಾನಿಲ್ಲಿ ಒಂದು 2 ವಿಸಿಲ್ನ ಮಾಡ್ತೀನಿ ರೀ ನಾನೀಗ. ನಾನಿಲ್ಲಿ ದೊಡ್ಡ ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಇದನ್ನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂತ ಕಲಿಸ್ಕೊಳ್ಳೋಣ ರೀ. ಇದು ಚಪಾತಿ ಹಿಟ್ಟಿದ್ಕಿದ್ರೆ ಸ್ವಲ್ಪ ಗಟ್ಟಿ ಆಗ್ಬೇಕು ರೀ. ಪೂರಿ ಮಾಡ್ತೀವಲ್ರಿ ಆ ಟೈಪ್ ಹಾಕ್ಬೇಕು ನೋಡಿರಿ. ಈ ಥರ ಆಗ್ಬೇಕು ನೋಡಿರಿ. ಹಿಟ್ಟು ಸ್ವಲ್ಪ ಗಟ್ಟಿ ಆಗಬೇಕು. ಕಲಸಿದಾದ್ಮೇಲೆ ಏನು ಮಾಡೋಣ ರೀ, 1 ಪ್ಲೇಟ್ ಮುಚ್ಚಿಟ್ಟು ಅದನ್ನು ಹಿಟ್ಟನ್ನು ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ ಒಂದು 10 ನಿಮಿಷ. ಅಷ್ಟನ್ನೊರಗ ಈಗ ಏನು ಮಾಡೋಣ ರೀ, ನಾವೀಗ ಒಗ್ಗರಣೆ ಮಾಡಲಿಕ್ಕೆ 1 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ರೀ. ಇವಾಗ ನನಗೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳತ್ತೀನಿ ರೀ. ಇದಕ್ಕೆ ಮೆಂತ್ಯ ಸೊಪ್ಪು ಹಂಗೆ ಸಬ್ಬಸ್ಗೆ ಸೊಪ್ಪು ಮೇನ್ ಬೇಕಾಗ್ತೈತೆ ರೀ. ಇದಿದ್ರೆ ಅದು ಟೇಸ್ಟ್ ಬರೋದು ಖಾರದ ಕಡುಬು. ಈಗ ನೋಡಿರಿ, ಈಗ ನಾನೀಗ ಮೆಂತ್ಯ ಸೊಪ್ಪು ಆಗೈತಿ. ಈಗ ಸಬ್ಬಸ್ಗೆ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡ್ಕೊಳತ್ತೀನಿ ರೀ. ಈಗ ನೋಡಿರಿ, ಈಗ ಕುಕ್ಕರ್ ಆಗೈತೆ ರೀ. ಈಗ 2 ವಿಸಿಲ್ ಆಗೈತೆ ರೀ. ಈಗ ನಾನು 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದನ್ನು ನೀರು ಹಾಕಿ ಹುಣಸೆ ಹಣ್ಣನ್ನು ನೆನೆಯಾಕಿಡ್ತೀನಿ ರೀ ಒಗ್ಗರಣೆಗೆ ಹಾಕಕ್ಕೆ. ನೋಡಿರಿ, ಇಲ್ಲಿ ಕುದ್ದೈತೆ ನೋಡಿರಿ. ಈಗ ಇದಕ್ಕೆ ಏನು ಮಾಡೋಣ ರೀ, ಕಟ್ ಮಾಡಿ ಇಟ್ಕೊಳ್ತಿರೋದು 2 ಸೊಪ್ಪನ್ನು ಇದಕ್ಕೆ ಸೇರಿಸ್ಬಿಡೋಣ ರೀ. ಮೆಂತ್ಯ ಸೊಪ್ಪು ಹಂಗೆ ಸಬ್ಬಸ್ಗೆ ಸೊಪ್ಪನ್ನು ಇದಕ್ಕೆ ಸೇರಿಸ್ಬಿಡೋಣ ರೀ. ಈಗ ಆಲ್ರೆಡಿ ಇದ್ರಾಗ ನೀರು ಐತ್ರಿ, ನೀರು ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ. ನೀವು ನೀರು ಕಡಿಮೆ ಹಾಕಿದ್ರಂದ್ರೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಬೋದು ರೀ ಇದಕ್ಕೆ. ಈಗ ಮತ್ತೆ ನಾನು ಇದ್ರ ಮೇಲೆ 2 ವಿಸಿಲ್ನ ಹೊಡ್ಸಾಕಿಟ್ಬಿಡ್ತೀನಿ ರೀ. ಈಗ ಆಯ್ತು ನೋಡ್ರಿ. ಈಗ ಇದು ಚಂದ ಕುದ್ದೈತೆ ನೋಡ್ರಿ. ಈಗ ಇದು ಬೇಳೆ ಮತ್ತು ಸೊಪ್ಪು 2 ಚಂದ ಕುದ್ದೈತಿ ರೀ. ಇನ್ನು 1 ಸ್ಮ್ಯಾಶರ್ ಸಹಾಯದಿಂದ ಚಂತೆಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರೀ. ನಾವು ಮೊದಲು ಸೊಪ್ಪು ಹಾಕಿದ್ರೆ ಬೇಳೆ ಸರಿಯಾಗಿ ಕುದಿಯಂಗಿಲ್ಲ ರೀ. ಅದಕ್ಕೆ ಬೇಳೆ ಕುದ್ದಾದ್ಮೇಲೆ ಸೊಪ್ಪು ಸೇರಿಸ್ಬೇಕು ರೀ. ಈಗ ಒಗ್ಗರಣೆ ಮಾಡ್ಕೊಳಕ್ಕೆ ನಾವು ಒಂದು ಸ್ವಲ್ಪ ಪಾತ್ರೆ ಇಟ್ಕೊಂಡೀನಿ ರೀ. ಸ್ವಲ್ಪ ದೊಡ್ಡ ಪಾತ್ರೆನ ತಗೋರಿ. ಚಪಾತಿ ಸ್ಲೈಸ್ ಹಾಕ್ತೀವಲ್ಲ ರೀ, ಅದೆಲ್ಲ ಕುದ್ದಿ ಭಾಳ ಆಗ್ತದೆ. ಈಗ ನಾ ಇಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೀನಿ ರೀ. ಇಲ್ಲೇ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡೇನಿ ರೀ. ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಜೀರಿಗೆ ಹಾಕೀನಿ ರೀ. ಇದಕ್ಕೆ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ರೀ. ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿರಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಏನಾಗ್ತೈತೆ ರೀ, ಫ್ಲೇವರು ಚೆನ್ನಾಗಿ ಬರ್ತೈತೆ, ಆಮೇಲೆ ಟೇಸ್ಟು ಚೆನ್ನಾಗಿ ಬರ್ತೈತಿ. ಸ್ವಲ್ಪ ಕೆಂಪಗಾದ ಮೇಲೆ ನಾ ಇಲ್ಲಿ ಉಳ್ಳಾಗಡ್ಡಿ ಹಾಕಕತ್ತೀನಿ ರೀ. ಕಟ್ ಮಾಡಿ ಇಟ್ಕೊಂಡ್ರೆ ಉಳ್ಳಾಗಡ್ಡಿನೂ ಹಾಕಿ ಚೆಂದಾಗಿ ಬಾಡಿಸ್ಬಿಡೋಣ ರೀ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ರೀ. 1 ನಿಮಿಷ ಬಾಡಿಸ್ಕೋರಿ. ಈಗ ನಾನಿಲ್ಲಿ ಹಿಂಗೆ ಹಾಕಕತ್ತೀನಿ ರೀ. ಇದಕ್ಕೆ ಹಿಂಗೆ ಹಾಕಿ ಸ್ವಲ್ಪ ಕಲಸಾತೀನಿ ರೀ. ಇದಕ್ಕೆ ನಾ ಈಗ ಪುದೀನ ಸೊಪ್ಪನ್ನು ಸೇರಿಸ್ತಿದ್ದೀನಿ ರೀ. ಇದರಿಂದ ಫ್ಲೇವರ್ ಭಾಳ ಚೆನ್ನಾಗಿ ಬರ್ತೈತೆ ರೀ. ನೀವು ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಪುದೀನ ಹಾಕಬೇಕಂತೇನಿಲ್ಲ ರೀ, ಆಪ್ಷನ್ ಇದು. ಇದು ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತದೆ ಅಂಥೇಳಿ ನಾನು ಇಲ್ಲಿ ಪುದೀನ ಹಾಕೀನಿ ರೀ. ಪುದೀನ ಹಾಕಿ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ
ಸ್ವಲ್ಪ ಬೇಯಿಸಿನಿ ರೀ. ಈಗ ಇದನ್ನೇನು ಮಾಡ್ತೀನಿ ರೀ, ಈಗ ನಾವೇನು ಆಗಲೇ ಬೇಳೆ ಕುದಿಸಿದ್ದು ಇಟ್ಕೊಂಡಿದ್ವಲ್ಲ ರೀ ಸೊಪ್ಪು ಬೇಳೆ, ಅದನ್ನ ಇದಕ್ಕೆ ಹಾಕಕತ್ತೀನಿ ರೀ, ಒಗ್ಗರಣೆಗೆ ಹಾಕಕತ್ತೀನಿ. ಹಾಕಿ ಒಂದು ಸ್ವಲ್ಪ ಕಲಿಸ್ತೀನಿ ರೀ ಇದನ್ನು. ಈಗ ಇದಕ್ಕೆ ನಾನು 1.5 ಗ್ಲಾಸ್ ಅಷ್ಟು ಮತ್ತೆ ನೀರು ಸೇರಿಸ್ತಿದ್ದೀನಿ ರೀ. ನೀರು ಹಾಕಿದಾದ್ಮೇಲೆ ನಾನು ಇಲ್ಲಿ 2 ಚಮಚಿ ಅರಿಶಿಣ ಪುಡಿ ಹಾಕತ್ತೀನಿ ರೀ. ನೋಡಿರಿ, ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಕಲಿಸ್ಬಿಡೋಣ್ರಿ. ಈಗ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಹಾಕಕತ್ತೀನಿ ರೀ. 2 ಸ್ಪೂನ್ ಅಚ್ಚ ಖಾರದ ಪುಡಿ. ನೀವು ಖಾರ ಜಾಸ್ತಿ ಬೇಕನ್ನೋರು ಇನ್ನೊಂದು ಸ್ವಲ್ಪ ಹಾಕೋಬೋದು ರೀ. ಟೇಸ್ಟ್ ನಿಮ್ಮ ಅನುಗುಣಕ್ಕೆ ತಕ್ಕಂಗೆ ಹಾಕೋರಿ. ಈಗಿಲ್ಲೇ ಹುಣಸೆ ಹಣ್ಣು ಏನು ನಾನು ನೆನೆಸಿಟ್ಟಿದ್ವಲ್ಲ ರೀ, ಅದನ್ನು ಸರಿಯಾಗಿ ಕಿವುಚಿ ರಸನೆಲ್ಲ ಅದಕ್ಕೆ ಹಾಕ್ಬಿಡೋಣ್ರಿ. ಈಗ ಇದಕ್ಕೆ ಬೆಲ್ಲ ಹಾಕಕತ್ತೀನಿ ರೀ. ಹಾಕಿ ಎಲ್ಲ ಸೇರಿಸಿ ಕೈ ಆಡಿಸ್ಬಿಡೋಣ್ರಿ. ಇವಾಗ ಈಗ ನೋಡಿ, ನಾನು ಇನ್ನೊಂದು ಗ್ಲಾಸ್ ನೀರು ಹಾಕೀನಿ. ನೀವು ಇನ್ನೊಂದು ಸ್ವಲ್ಪ ತಿಕ್ಕ ಅನ್ನಿಸ್ತದೆ, ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು. ಈಗ ನಾನೀಗೇನು ಮಾಡೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ ರೀ. ಉಪ್ಪು ಖಾರ ಹುಳಿ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಈಗ ನಾನು ಕಲಸಿಟ್ಟಿರೋ ಗೋಧಿ ಹಿಟ್ಟನ್ನು ತೊಗೊಂಡು ಇದನ್ನೇನು ಮಾಡೋಣ್ರಿ, ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಾಗ ಮಿದ್ಕೊಂಬಿಡೋಣ್ರಿ. ಚೆನ್ನಾಗಿ ಮಿದ್ಕೊಂಬಿಡೋಣ್ರಿ. ಇದರಿಂದ ಏನಾಕೈತೆ ರೀ, ಹಿಟ್ಟು ಸಾಫ್ಟಾಗೆ ಆಗ್ತೈತೆ ರೀ. ನಮ್ಗೆ ಲಟ್ಸ್ಲಿಕ್ಕೆ ಭಾಳ ಅನುಕೂಲ ಆಗ್ತದೆ ರೀ ಇದು. ಅದ್ರ ಸಲುವಾಗಿ ಸ್ವಲ್ಪ ಚೆನ್ನಾಗಿ ಮಿದ್ಕೊಂಬಿಡೋಣ ಎಣ್ಣೆ ಹಚ್ಚಿ. ಈಗ ನಾನು ಇದನ್ನು ಉಳ್ಳಿ ಮಾಡ್ಕೊತೀನಿ ರೀ. ನಿಮಗೆ ಯಾವುದು ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ರಿ. ನಾನಿಲ್ಲೇ ಮೀಡಿಯಮ್ ಸೈಜ್ನ ಮಾಡ್ಕೊತಾ ಇದ್ದೀನಿ. ನೀವು ಸಣ್ಣದು ಬೇಕಾದರೆ ಸಣ್ಣದು ಮಾಡ್ಕೊಡ್ರಿ, ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಡ್ರಿ. ನೋಡ್ರಿ, ಈಗ ನಾನೀಗ ಉಳ್ಳಿ ಮಾಡ್ತಿದ್ದೀನಿ. ನಾನಿಲ್ಲಿ ಟೋಟಲಾಗಿ 6 ಚಪಾತಿ ಆಗುವಷ್ಟು ಉಳ್ಳಿ ಮಾಡ್ಕೊಂಡಿದ್ದೀನಿ ರೀ. ಈಗ ಒಂದು ಲಟ್ಸೋ ಮಣಿ ತೊಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚೋಣ್ರಿ. ಈಗ ನಾನು ಇಲ್ಲಿ ಚಪಾತಿ ಮಾಡಲಿಕ್ಕೆ ಚಪಾತಿ ಉಳ್ಳಿ ತೊಗೊಂಡಿದ್ದೀನಿ ರೀ. ಈಗ 1 ಚಪಾತಿ ಉಳ್ಳಿ, ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿ, ಹಾಗೆ ಲಟ್ಟಣಿಗೆಗೂ ಎಣ್ಣೆ ಹಚ್ತೀನಿ ರೀ. ಇದರಿಂದ ಏನಾಕೈತೆ ರೀ, ಚಪಾತಿ ಹಿಡ್ಕೊಳ್ಳೋದಿಲ್ಲ, ಅದ್ರ ಸಲುವಾಗಿ ಹಚ್ತಿದ್ದೀನಿ. ಈಗ ಇದನ್ನು ನಾನು ದೊಡ್ಡ ಸೈಜ್ನಷ್ಟು ಚಪಾತಿ ಮಾಡ್ಕೊತಿದ್ದೀನಿ ರೀ. ಭಾಳ ದಪ್ಪ ಮಾಡ್ಕೋಬೇಡ್ರಿ. ದಪ್ಪ ಮಾಡ್ಕೊಳ್ಳೋದಂದ್ರೆ ಏನಾಕೈತೆ ರೀ, ಅದು ಕುದ್ದು ಮತ್ತು ಸ್ವಲ್ಪ ಜಾಸ್ತಿ ದಪ್ಪ ಆಕೈತಿ. ಆಮೇಲೆ ತಿನ್ನಲಿಕ್ಕೂ ಚೆನ್ನಾಗಿ ಅನ್ಸಂಗಿಲ್ಲ. ಅದಕ್ಕೆ ಸ್ವಲ್ಪ ತಳ್ಳಗೆ ಇರಲಿ ರೀ. ಅಲ್ಲಿ ಭಾಳ ತಳ್ಳಗಂದ್ರೆ ಪೂರ್ತಿ ತಳ್ಳಗೂ ಮಾಡ್ಕೋಬೇಡ್ರಿ. ನಾವೇನು ಎಣ್ಣೆ ಹಚ್ಚಿ ಚಪಾತಿ ಮಾಡ್ತೀವಲ್ಲ ರೀ, ಆ ಟೈಪ್ ಮಾಡ್ಕೊಳ್ರಿ. ಈಗ ಒಂದು ನೈಫ್ ತೊಗೊಂಡು ನಾನೇನು ಸ್ಕ್ವೇರ್ ಆಕಾರದಾಗ ಕಟ್ ಮಾಡ್ಕೊತಾ ಇದ್ದೀನಿ ರೀ. ನಿಮಗೆ ಯಾವ ಶೇಪ್ ಬೇಕು ನೀವು ಆ ಟೈಪ್ ಕಟ್ ಮಾಡ್ಕೊರಿ. ನೋಡಿರಿ, ನಾನೀಗ ಸ್ಕ್ವೇರ್ ಆಕಾರದಾಗ ಕಟ್ ಮಾಡ್ಕೊತಿದ್ದೀನಿ. ಈಗ ನೋಡಿರಿ, ನಾನು ಇಲ್ಲಿಗೆ ಕುದಿಯಾಕತ್ತೈತ್ರಿ. ಇದೀಗ ಒಗ್ಗರಣೆ ಎಲ್ಲ ಹಾಕಿದ್ದು ಅದಕ್ಕೆ ಹಾಕ್ಕೊಳಕತ್ತೀನಿ ರೀ. ಈಗ ನಾನು ಎಲ್ಲ ಬಿಡಿಸ್ಕೊಂಡು ಅದಕ್ಕೆ ಹಾಕ್ರಿ. ಒಮ್ಮೆ ಎಲ್ಲ ಸೇರಿಸಿ ಹಾಕಬೇಡ್ರಿ, ಎಲ್ಲ ಗಂಟು ಆಗಿಬಿಡ್ತೈತಿ. ಬಿಡಿಸ್ಕೊಂಡು ಸ್ವಲ್ಪ ಹಾಕ್ತಾ ಹೋಗ್ರಿ. ಇದು ಚೆಂದ ಕುದಿಬೇಕು ನೋಡ್ರಿ. ನಾವೇನು ಚಪಾತಿ ಸ್ಲೈಸ್ ಹಾಕಿರ್ತೀವಲ್ರಿ, ಅದು ಹಾಕಿರೋದು ಡಬಲ್ ಸೈಜ್ ಆಗ್ತೈತೆ ರೀ. ಅಲ್ಲಿವರೆಗೆ ನಾವು ಕುದಿಸ್ಬೇಕ್ರಿ. ಅದನ್ನು ಆಗಾಗ ಗ್ರೇವಿನ ಕೈ ಆಡಿಸ್ತೀರಿ,
ಇಲ್ಲಾಂದ್ರೆ ಏನಾಗ್ತೈತೆ ರೀ, ಚಪಾತಿ ಹಿಟ್ಟು ತಳ ಹತ್ತು ಬಿಡ್ತೈತೆ ರೀ. ನಾವು ಚಪಾತಿ ಏನು ಸ್ಲೈಸಸ್ ಹಾಕಿರ್ತೀವಲ್ಲ ರೀ, ಅದು ತಳ ಹಿಡಿದು ಬಿಡ್ತೈತಿ. ಅದಕ್ಕೆ ಆಗಾಗ ಕೈ ಆಡಿಸ್ರಿ ಅದನ್ನು. ಇದೇ ಥರ ಎಲ್ಲ ಉಳ್ಳಿನೂ ಹಿಂಗೆ ಸ್ಲೈಸ್ ಮಾಡ್ಕೊಂಡು ಚಪಾತಿ ಲಟ್ಟಿಸ್ಕೊಂಡು ಸ್ಲೈಸ್ ಮಾಡ್ಕೊಂಡು ಇದಕ್ಕೆ ಹಾಕೀನಿ ರೀ. ಈಗ ನಾನು ನಿಮಗೆ ಅಲ್ಲೇನಾದರೂ ತಿಕ್ ಅನ್ಸಾಕತ್ತಿದ್ರೆ ನೀರು ಸೇರಿಸ್ಕೋಬೋದು ರೀ. ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಕೊಂಡು ನಿಮ್ಮ ಪ್ರಕಾರ ನೀವು ಸೇರಿಸ್ಕೊಳ್ರಿ. ಸ್ವಲ್ಪ ದೊಡ್ಡ ಪಾತ್ರೆನ ತೊಗೋರಿ, ಯಾಕಂದ್ರೆ ಕುದ್ದಾದ್ಮೇಲೆ ಜಾಸ್ತಿ ಆಗ್ತದೆ ರೀ ಅದು ಚಪಾತಿ ಸ್ಲೈಸಸ್. ನಾವೇನು ಹಾಕಿರ್ತೀವಲ್ಲ ರೀ ಅದ್ರ ಡಬಲ್ ಸೈಜ್ ಹಾಕ್ಬೇಕ್ರಿ ಅದು. ಅಲ್ಲಿವರೆಗೆ ಕುದಿಸ್ಬೇಕ್ರಿ ಇದನ್ನು. ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಿದ್ದೀನಿ ರೀ. ಇದು ಆಲ್ಮೋಸ್ಟ್ ಆಗೈತೆ ರೀ. ನಾವೇನು ಚಪಾತಿ ಸ್ಲೈಸಸ್ ಹಾಕಿದ್ವಲ್ಲ ರೀ ಅದೀಗ ಡಬಲ್ ಸೈಜ್ ಆಗೈತೆ ರೀ ಇದು. ನೋಡಿರಿ ಇದೆಲ್ಲ ನೀರು ಹೋಗೈತಿ, ಸ್ವಲ್ಪ ತಿಕ್ಕಾಗೈತೆ ರೀ. ಈಗದು ಈ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕು ರೀ ಅದು, ಅಂದ್ರೆ ತಿನ್ಲಿಕ್ಕೂ ಚಲೋ ಅನ್ನಿಸ್ತದೆ. ಇದೀಗ ಆಗೈತೆ ರೀ ಇದು. ಇದನ್ನು ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಿದ್ದೀನಿ ರೀ. ನೋಡಿರಿ ಇದು ಈ ಥರ ಇರ್ಬೇಕು ನೋಡಿರಿ, ಅಂದರೆ ತಿನ್ನೋಕ್ಕೂ ಚಲೋ ಅನ್ನಿಸ್ತದೆ ರೀ. ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ. ತುಪ್ಪ ಹಾಕಿ ಇದನ್ನು ಕೊಡ್ರಿ ಮಕ್ಕಳಿಗೆ, ಹಾಗೆ ವಯಸ್ಸಾದವ್ರಿಗೆ ಭಾಳ ಚಲೋ ಅನ್ನಿಸ್ತದೆ ನೋಡಿರಿ. ಸ್ವಲ್ಪ ಟೈಮ್ ಹಿಡಿತೈತೆ ರೀ ಇದನ್ನು ಮಾಡಲಿಕ್ಕೆ, ಬಟ್ ಅದ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತೈತೆ ರೀ. ಇದ್ರ ಮೇಲೆ ಸ್ವಲ್ಪ ಗಾರ್ನಿಷಿಗೋಸ್ಕರ ಕೊತ್ತಂಬರಿ ಹಾಕ್ತಿದ್ದೀನಿ ರೀ ನಾನು. ಮಕ್ಕಳಿಗೆ ಹೊರಗಿನ ಪಾಸ್ತಾ ಕೊಡ್ಸೋಕಿದ್ರೆ ಈ ಟೈಪ್ ಮಾಡಿಕೊಡ್ರಿ. ಇದನ್ನು ಒಂದ್ಸತಿ ಮಾಡಿ ನೋಡಿರಿ ಹೆಂಗಾಗೈತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಭಾವಿಸೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನೀವು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.